ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಕನ್ಸಿಲಾಗ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ಇವತ್ತು ರೆಡಿಯಾಗಿ ನಾನು ಎಲ್ಲಿ ಹೋಗ್ತಾಯಿದ್ದೀನಿ ಏನು ಅಂತ ನಿಮಗೂ ಕ್ಯೂರಿಯಾಸಿಟಿ ಇದೆ ಅಲ್ಲ? ಸೊ ಹೌದು, ನಾನಿವತ್ತು ನಮ್ಮಣ್ಣ ಮನೆ ಗೃಹ ಪ್ರವೇಶಕ್ಕೆ ಅಂತ ಹೇಳಿ ಹೋಗ್ತಿರೋ ಅಂಥದ್ದು. ಸೊ ಇವಾಗ ನಾನು ಲಾಸ್ಟ್ ಲಾಗಲ್ಲಿ ತೋರಿಸ್ದ ಹಾಗೆ ಜ್ಯುವೆಲ್ಲರಿ ಮತ್ತು ಸ್ಯಾರಿ ಸೇಮ್ ವೇರ್ ಮಾಡಿದ್ದೀನಿ. ಬ್ಲ್ಯಾಕ್ ಸ್ಯಾರಿಗೆ ಮ್ಯಾರೂನ್ ಕಲರ್ ಬಾರ್ಡ್ರ್ ಇರೋ ಅಂಥ ಸ್ಯಾರಿ. ಸೊ ನಾನು ಏನು ಜ್ಯುವೆಲ್ಲರಿ ತೋರಿಸಿದ್ದೆ ಅಲ್ವಾ, ಅದನ್ನೇ ವೇರ್ ಮಾಡಿದ್ದೀನಿ, ಜುಮ್ಕಾ ಮತ್ತು ಹಾರ. ಸೊ ನನಗಂತೂ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು ಅಂತ ನನಗನ್ನಿಸ್ತು. ನಿಮಗೇನು ಅನ್ನಿಸ್ತು ಅನ್ನೋದನ್ನು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ಇವಾಗ ನಾವು ಹೊರಡೋಣ ಅಂತ ಹೇಳಿಬಿಟ್ಟು ಹೊರಡ್ತಾ ಇದ್ದೀವಿ. ಸೊ ಆನ್ ದ ವೇ ಹೋಗಬೇಕಾದ್ರೆ ಫ್ರೆಂಡ್ಸ್ ನಿಜವಾಗ್ಲೂ ಹಾಡು ಹಾಕ್ಕೊಂಡು ಚೆನ್ನಾಗಿ ಖುಷಿಯಾಗಿ ಹೋಗ್ತಾಯಿದ್ವಿ. ನೋಡಿದ್ರೆ ಟೋಲ್ ಬಂತು. ಸೊ ಟೋಲ್ ಅಂತ ಅಂದ ತಕ್ಷಣ ನಾವು ಲಾಸ್ಟ್ ಟೈಮೆಲ್ಲ ಹೋಗಿ ಬಂದ್ವಿ, ಅವಾಗೇನೂ ಸ್ಟಾರ್ಟೇ ಆಗಿರಲಿಲ್ಲ. ಇದೇನಪ್ಪ ಆಗಲೇ ಟೋಲ್ ಇದನ್ನೆಲ್ಲ ಕಟ್ಟೋದಕ್ಕೆ ಸ್ಟಾರ್ಟ್ ಆಗೋಗ್ಬಿಟ್ಟಿದೆ ಅಂದ್ಕೊಂಡ್ವಿ. ಸೊ ಹೋಗಬೇಕಾದ್ರೆ ಒಂದು ಸೈಡ್ಗೆ 85 ರುಪೀಸ್ ಆಯಿತು. ಸೊ ಪೇ ಮಾಡಿ ಸೊ ಮುಂದೆ ಹೋಗಬೇಕಾದ್ರೆ ಹಾಗೇನೇ ಬಿಡ್ದಿ ತಟ್ಟೆ ಇಡ್ಲಿ ಮಾಮೂಲಿ ನಾವು ಹೋಗಬೇಕಾದ್ರೆ ತಿಂತೀವಲ್ವ ಹೋಟೆಲು, ಅದೇ ಹೋಟೆಲ್ಗೆ ಹೋದ್ವಿ. ಸೊ ಅಲ್ಲಿ ನಾವು ಇಡ್ಲಿ ದೋಸೆ ಇದನ್ನೆಲ್ಲ ಇಸ್ಕೊಂಡು ತಿಂದುಬಿಟ್ಟು ಅಲ್ಲಿಂದ ಮತ್ತೆ ಜರ್ನಿ ಸ್ಟಾರ್ಟ್ ಮಾಡಿದ್ವಿ. ಸೊ ಹೋಗಬೇಕಾದ್ರೆ ಆನ್ ದ ವೇ ನಮ್ಮಣ್ಣ ಅವರು ಸ್ವಲ್ಪ ಅಂದರೆ ಕಾಡು ಈ ಥರ ಇದೆ, ಫಾರೆಸ್ಟು. ಸೊ ಹೋಗಬೇಕಾದ್ರೆ ಮಧ್ಯದಲ್ಲಿ ನೋಡಿದ್ರೆ ಹಾವು ಈ ಥರ ಹೋಯಿತು. ಅದನ್ನು ಸಹ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂಥೇಳಿ ಜಸ್ಟ್ ಹಾಗೆ ಕ್ಯಾಪ್ಚರ್ ಮಾಡಿಕೊಂಡೆ. ಸೊ ಮಾಡಿಕೊಂಡು ಮುಂದೆ ಹಾಗೆಯೇ ಸಾಕ್ತಾ ಹೋದ್ವಿ. ಸೊ ಹೋಗಬೇಕಾದ್ರೆ ಆರ್ಚ್ ನೋಡಿದ್ರಿ ಅಲ್ವಾ, ಹರ ಹರ ಮಹಾದೇವ್ ಅಂತ ಹೇಳಿಬಿಟ್ಟು. ಸೊ ಅಲ್ಲಿ ಮಹದೇಶ್ವರ ಟೆಂಪಲ್ ಇದೆ. ಸೊ ತಾಳ್ಬೆಟ್ಟ ಅಂತ ಏನೋ ಬೋರ್ಡೇನೋ ಹಾಕಿದ್ರು. ಅಲ್ಲಿ ಹೋಗಬೇಕಾದ್ರೆ ನಾವು ಆನ್ ದ ವೇ ಅವನ್ನ ನೋಡಿದ್ವಿ. ಜೊತೆಗೆ ಈ ಥರ ಗ್ರೀನರಿ ಎಷ್ಟು ಚೆನ್ನಾಗಿದೆ ಅಂತ ಅಂದರೆ ನಿಜವಾಗ್ಲೂ ಈಗಂತೂ ಮಳೆ ಓದಿರೋದ್ರಿಂದ ಫುಲ್ಲು ಚಿಗುರು ಹಸಿರಾಗಿರೋ ಅಂಥ ಗಿಡ ಮರಗಳನ್ನೆಲ್ಲ ನಾವು ನೋಡ್ಬೋದು. ಸೊ ತುಂಬಾ ಖುಷಿ ಅನಿಸುತ್ತೆ. ನನ್ನ ಮಕ್ಳಿಗಂತೂ ತುಂಬಾ ಖುಷಿ ಆಯಿತು. ನಾವು ಸಹ ಬೆಳಿಗ್ಗೆನೇ ಹೊರಟ್ವಿ. ಸೊ ನಾವು ಹೊರಟಾಗ ಒಂದು 8:30 ಆಗಿತ್ತು. ಅಲ್ಲಿಗೆ ರೀಚ್ ಆಗೋದ್ರೊಳಗಡೆ ಒಂದು 9:30 to 10:15 ಒಳಗಡೆ ರೀಚ್ ಆಗಿದ್ವಿ ಅಂತ ಅಂದ್ಕೊಳ್ತೀನಿ. ಸೊ ಅಷ್ಟರಲ್ಲಿ ಆಲ್ರೆಡಿ ಎಲ್ಲ ಪೂಜೆ ಎಲ್ಲ ಆಗೋಗಿತ್ತು. ಏನಕ್ಕೆ ಅಂದರೆ ಬೆಳಗಿನ ಜಾವ ಅವರಿಗೆ ಮುಹೂರ್ತ ಇದ್ದಿದ್ದು 4:30ಗೆ ಪೂಜೆ ಸ್ಟಾರ್ಟ್ ಆಗುತ್ತೆ ಅಂತ ಏನೋ ಹೇಳಿದರು. ಸೊ 4:30ಗೆ ಎಲ್ಲರೂ ರೆಡಿಯಾಗಿ ಪೂಜೆನೂ ಸಹ ಎಲ್ಲ ಮುಗಿಸಿದ್ರು. ಹೋಗೋದ್ರೊಳಗಡೆ ಏನಪ್ಪ ಅಂದರೆ ನಮ್ಮ ಅದೃಷ್ಟ ಏನೋ ಅವರು ಸಂಜೆ ಮೇಲೆ ದೇವ್ರ ತರೋದಕ್ಕಿತ್ತು. ಹಾಗಾಗಿ ದೇವ್ರ ಕೋಣೆ ಅಂತ ಹೇಳ್ತಾರಲ್ವ, ಆ ಒಂದು ರೂಮ್ನ ಯಾರಿಗೂ ನೋಡೋದಕ್ಕೆ ಬಿಡ್ತಿರಲಿಲ್ಲ. ಜೊತೆಗೆ ಏನು ಎಲ್ಲ ಕ್ಲೀನ್ ಮಾಡಿಬಿಟ್ಟು ಅಲ್ಲಿ 2 ದೇವ್ರಿಗೆ ಪಾರ್ಟಿಷನ್ ಥರ ಏನೋ ಇದು ಮಾಡ್ಕೊಂಡಿದ್ರು. ಏನಾದರೂ ನಾನು ಬೇಗ ಹೋಗಿ ನಿಜವಾಗ್ಲೂ ಇದನ್ನೆಲ್ಲ ವಿಡಿಯೋ ಮಾಡ್ಕೊಂಡಿಲ್ಲ ಅಂದಿದ್ರೆ ಮನೆ ಪೂರ್ತಿ ಹೇಗಿದೆ ಅಂತ ನಾನು ನಿಮಗೆ ತೋರಿಸೋದಕ್ಕೆ ಆಗ್ತಿರಲಿಲ್ಲ. ಸೊ ಏನಕ್ಕೆ ಅಂತ ನಾನು ಹೇಳಿದ್ದು ಅನ್ನೋದು ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊತೀನಿ. ಏನಂದರೆ ದೇವ್ರು ತರಿಸೋದ್ರಿಂದ ನಾವು ಅಲ್ಲೆಲ್ಲ ಹೋಗಿ ಮೈಲಿಗೆ ಮಾಡಬಾರ್ದು ಅನ್ನೋದೊಂದು ಉದ್ದೇಶಕ್ಕೋಸ್ಕರ. ಸೊ ಒಳಗಡೆ ಯಾರನ್ನೂ ಬಿಡ್ತಿರಲಿಲ್ಲ, ಓಕೆನಾ. ಸೊ ಹಾಗಾಗಿ ನಾನು ಬೇಗ ಹೋಗಿದ್ದೆ, ಒಳ್ಳೆಯದಾಯಿತು. ಸೊ ಫೈನಲಿ ಮನೆಗೆ ರೀಚ್ ಆಗಿ ಆದಮೇಲೆ ಈ ಥರ ಎಲ್ಲ ಡೆಕೋರೇಷನ್ ಮಾಡಿದರು. ಅದನ್ನು ಸಹ ಎಲ್ಲ ಕ್ಯಾಪ್ಚರ್ ಮಾಡಿಕೊಂಡೆ. ಸೊ ಬುದ್ಧ ಹಾಕಿದ್ದಾರೆ. ಸೊ ತುಂಬಾ ಚೆನ್ನಾಗಿ ಅನಿಸ್ತಿತ್ತು ಫ್ರಂಟಿಂದನೂ. ಅದಾದ ನಂತರ ಇಲ್ಲಿ ಕೆಲವೊಬ್ಬರು ಎಲ್ಲ ಬಂದಿದ್ರಲ್ವ, ಅವ್ರನ್ನೆಲ್ಲರನ್ನೂ ಮಾತಾಡಿಸಿದೆ. ಮತ್ತು ದೂರದಿಂದ ಒಂದು ಫುಲ್ ವ್ಯೂ ನೋಡೋಣ ಅಂತ ಹೇಳಿಬಿಟ್ಟು ನೋಡಿದ್ದು. ಅಲ್ಲಿ ಗ್ರೌಂಡ್ ಫ್ಲೋರ್ ಮತ್ತು ಮೇಲ್ಗಡೆ ಒಂದು ರೂಮು ಅಟ್ಯಾಚ್ ಬಾತ್ರೂಮ್ ಮಾಡಿದ್ದಾರೆ. ಮತ್ತು ಇಲ್ಲಿ ಸೊಸೈಟಿ ಇವರನ್ನೇ ಅಕ್ಕಿ ಅದೆಲ್ಲ ಕೊಡೋದ್ರಿಂದ ಅದಕ್ಕೆ ಸಪ್ರೇಟ್ ರೂಮ್ ಫ್ರಂಟಿಗೆ ಮಾಡ್ಕೊಂಡಿದ್ದು. ಅದಾದ ನಂತರ ಪೋರ್ಟಿಕೋ ಅಲ್ಲಿ ಮುಂದೆ ಹೋದರೆ ಸೊ ಇಲ್ಲಿ ಡೋರ್ ಬರುತ್ತೆ. ಸೊ ಈ ಥರ ಡೋರು ಆ್ಯಕ್ಚುಲಿ ಇದನ್ನು ನಮ್ಮ ಅತ್ತಿಗೆ ಮಗಳೇ ವೀಡಿಯೋ ಮಾಡ್ತಾಯಿದ್ಲು. ಜೊತೆಗೆ ಅವರೂ ಸಹ ಎಲ್ಲ ಪೂಜೆ ಎಲ್ಲ ಆಗಿತ್ತಲ್ವ, ಅದೇನೋ ಲಾಕ್ ಆಗಿದೆ ಒಂಚೂರು ನೋಡು ಅಂದರು. ಸರಿ ಅಂತ ಹೇಳಿ ನಾನು ನೋಡ್ತಿದ್ದೆ. ಅವಳಿಗೆ ಹೇಳಿದ್ದೆ ಸೊ ಫುಲ್ ವೀಡಿಯೋ ಮಾಡಮ್ಮ ಅಂತ. ಅವಳಿಗೆ ಯಾವ ರೀತಿ ಬರುತ್ತೋ ಆ ರೀತಿ ಅವಳು ವೀಡಿಯೋನ ಮಾಡಿದ್ಲು. ಯಾಕೋ ನನಗೆ ಸ್ಯಾಟಿಫೈ ಅನ್ನಿಸ್ಲಿಲ್ಲ. ಮತ್ತೆ ಸರಿ ಆಯಿತು ಅಂತ ಹೇಳಿಬಿಟ್ಟು ನಾನೇ ವೀಡಿಯೋನ ಮಾಡೋಕ್ಕೆ ಶುರು ಮಾಡಿದೆ. ಸೊ ಇಲ್ಲಿಂದ ಮತ್ತೆ ನಾನು ಮೇನ್ ಡೋರಿಂದ ಸ್ಟಾರ್ಟ್ ಮಾಡಿದ್ದೀನಿ ನೋಡಿ. ಸೊ ಮೇನ್ ಡೋರಿಂದ ನಾನು ಮತ್ತೆ ಸ್ಟಾರ್ಟ್ ಮಾಡಿದೆ. ಇಲ್ಲಿ ನೋಡಿ, ಮೇನ್ ಡೋರ್ಗೆ ಈ ಥರ ಎಲ್ಲ ಅಲಂಕಾರ ಆಗಿತ್ತು. ಏನೇ ಆಗಲಿ ನಾವು ವೀಡಿಯೋ ಮಾಡೋದೇ ಬೇರೆ, ಅವ್ರು ವೀಡಿಯೋ ಮಾಡೋದೇ ಬೇರೆ. ಅವ್ರಿಗಷ್ಟು ಗೊತ್ತಾಗಲ್ಲ. ನಮ್ಗೆ ಯಾವ ರೀತಿ ಬೇಕೋ ಆ ರೀತಿ ನಾವು ವೀಡಿಯೋ ಮಾಡ್ಕೋಬೇಕಾಗತ್ತೆ. ಸೊ ಹಾಗಾಗಿ ನಾನು ಮೇನ್ ಡೋರು ಮತ್ತು ಡೋರ್ ಡಿಸೈನ್ ಯಾವ ರೀತಿ ಇದೆ ಮತ್ತು ಕಿಚನ್ ಯಾವ ರೀತಿ ಇದೆ ಅಂತ ಎಲ್ಲನೂ ಡೀಟೇಲಾಗಿ ನಾನು ನಿಮಗೆ ತೋರಿಸ್ತಿದ್ದೀನಿ. ಸಿಂಪಲ್ಲಾಗಿ ಕ್ಯೂಟಾಗಿ ಕಟ್ಕೊಂಡಿದ್ದಾರೆ. ಇದು ಒಂದು ನಾನು ಹೇಳೋದ್ನಲ್ವಾ, ಸೊ ಈ ಒಂದು ರೂಮ್ ಒಳಗಡೆ ಯಾರೂ ಹೋಗೋದಕ್ಕೆ ಬಿಡಲ್ಲ. ಹಾಗಾಗಿ ನಾನು ಹೊರಗಡೆಯಿಂದನೇ ಇಲ್ಲಿ ವೀಡಿಯೋ ಮಾಡ್ಕೊಳ್ತಾ ಇದ್ದೀನಿ. ಏನಕ್ಕೆ ಅಂದರೆ ಅದನ್ನೆಲ್ಲ
ಕ್ಲೀನ್ ಮಾಡಿ ಅವರು ದೇವ್ರು ತಂದು ಇಡೋದಕ್ಕೆ ಅಂಥೇಳಿ ರೆಡಿ ಮಾಡಿಟ್ಟಿದ್ರು. ಸೊ ಹಾಗಾಗಿ ಮತ್ತು ದೇವ್ರ ಮನೆಯೂ ಸಹ ಈ ಥರ ಎಲ್ಲ ಹೂಗಳಿಂದ ಅಲಂಕಾರ ಮಾಡಿದರು. ಅದಾದ ನಂತರ ಬಂದವ್ರಿಗೆ ಪ್ರಸಾದ ಎಲ್ಲ ಕೊಡ್ತಾಯಿದ್ರು. ಅದನ್ನು ಸಹ ಕ್ಯಾಪ್ಚರ್ ಮಾಡಿಕೊಂಡೆ. ಮತ್ತು ಒಂದಷ್ಟು ಫೋಟೋಸು ಅದು ಇದು ಎಲ್ಲ ತೆಕ್ಕೊಂಡ್ವಿ. ಅದಾದ ನಂತರ ಅದು ಅಲ್ಲಿಂದ ಈ ಕಡೆಗೆ ಬಂದರೆ ಬಾತ್ರೂಮ್ ಇದೆ, ಅಟ್ಯಾಚ್ ಬಾತ್ರೂಮ್ ಮತ್ತು ಟಾಯ್ಲೆಟ್ ಎರಡೂ ಇದೆ. ಸೊ ಈ ಥರ ಟೈಲ್ಸ್ ಎಲ್ಲ ಹಾಕ್ಸಿದ್ದಾರೆ, ವೆಸ್ಟರ್ನ್ ಟಾಯ್ಲೆಟ್ ಮಾಡಿಸಿದ್ದಾರೆ. ಅದಾದ ನಂತರ ಇನ್ನೂ ಸ್ವಲ್ಪ ಜನ ಎಲ್ಲ ಬಂದಾದಮೇಲೆ ಒಂದಷ್ಟು ಫೋಟೋಸು ವಿಡಿಯೋಸು ಅದನ್ನೆಲ್ಲ ಕ್ಯಾಪ್ಚರ್ ಮಾಡ್ಕೊಂಡ್ವಿ. ಸೊ ನಿಜವಾಗ್ಲೂ ಒಂಥರ ಖುಷಿ ಅನಿಸುತ್ತೆ. ಅದರಲ್ಲೂ ಹಾಲಿಡೇಸಲ್ಲಿ ಎಲ್ಲರೂ ಒಟ್ಟಿಗೆ ಸೇರ್ತೀವಿ ಅಂದರೆ ಅದನ್ನು ನೋಡೋದಕ್ಕೆ ಒಂಥರ ಖುಷಿ ಅನಿಸುತ್ತೆ. ಸೊ ಅದಾದ ನಂತರ ಮತ್ತೆ ಕಸಿನ್ಸ್ ಎಲ್ಲರೂ ಮತ್ತೆ ಒಂದಷ್ಟು ವೀಡಿಯೋಸು ಫೋಟೋಸು ಎಲ್ಲ ತಗೊಂಡ್ವಿ. ಇನ್ನೂ ಕೆಲವೊಬ್ಬರು ಬರೋದಕ್ಕಿತ್ತು. ಅದಕ್ಕೂ ಮುಂಚೆ ಇರೋಷ್ಟು ಜನನು ಈ ಥರ ಒಂದಷ್ಟು ವೀಡಿಯೋಸು ಫೋಟೋಸ್ ತಗೊಂಬೋಣ ಅಂತ ಹೇಳಿಬಿಟ್ಟು ತಗೊಂಡ್ವಿ. ಅದಾದ ನಂತರ ನಿಜವಾಗ್ಲೂ ಫ್ರೆಂಡ್ಸ್ ಶಾಕಿಂಗ್ ಅಂತಲೇ ಹೇಳ್ಬೋದು. ನಮ್ಮ ಯಜಮಾನ್ರು ನನ್ನ ಕಸಿನ್ ಅವರ ಹಸ್ಬೆಂಡ್ಗೆ ಪ್ರಪೋಸ್ ಮಾಡ್ತಿದ್ದಾರೆ ನೋಡಿ. ಇಲ್ಲಿ ಯಾವ ಕಾಲ ಬಂತು ಇವಾಗ, ಹುಡುಗಿರು ಸಿಗದೆ ಇರೋದಕ್ಕೋ ಏನೋ ಗೊತ್ತಿಲ್ಲ, ಹುಡುಗರೇ ಪ್ರಪೋಸ್ ಮಾಡ್ಕೊಳ್ಳೋ ರೇಂಜಿಗೆ ಆಗೋಗ್ಬಿಟ್ಟಿದ್ದಾರೆ. ಏನೋ ಅನ್ಕೋಬೇಡಿ, ಜಸ್ಟ್ ಫಾರ್ ಫನ್ನಿಗೆ ನಾನು ಹೇಳಿದೆ. ಬಟ್ ಆಲ್ರೆಡಿ ಅವರಿಬ್ರಿಗೂ ಮದುವೆ ಆಗಿದೆ, ನಾನು ಸುಮ್ಮನೆ ಹೇಳಿದೆ ಅಷ್ಟೇ, ಏನೋ ಅನ್ಕೋಬೇಡಿ. ಸೊ ಅದಾದ ನಂತರ ಬಂದವರಿಗೆ ಇಲ್ಲಿ ಅರಿಶಿನ ಕುಂಕುಮ ಕೊಡೋದಕ್ಕೆ ಅದಕ್ಕೆ ಅಂತ ಹೇಳಿ ಎಲ್ಲನೂ ಇಲ್ಲಿ ಸೈಡಲ್ಲಿ ಇಟ್ಕೊಂಡಿದ್ರು. ಅದಾದ ನಂತರ ಗೊತ್ತಿರುತ್ತಲ್ವ, ಕಸಿನ್ಸ್ ಗ್ಯಾಂಗ್ ಅಂದರೆ ಆಲ್ಮೋಸ್ಟ್ ಎಲ್ಲರೂ ಬಂದು ಕಂಪ್ಲೀಟ್ ಆದ್ವಿ. ಆವಾಗ ನಾವು ಹೊರಗಡೆ ಹೋದ್ವಿ. ಗ್ರೀನರಲ್ಲಿ ಫೋಟೋಸ್ ಎಲ್ಲ ಬೇಕು ಅಂತ ಹೇಳ್ಬಿಟ್ಟು ಹೊರಗಡೆ ಹೋದ್ವಿ. ಅಲ್ಲಿ ಒಂದಷ್ಟು ಫೋಟೋಸು ಅದು ಇದು ಅಂತೆಲ್ಲ ತೆಕ್ಕೊಂಡ್ವಿ. ಸೊ ನೋಡಿ, ನೀವೇ ನೋಡ್ತಿರ್ಬೋದು ಯಾವ ರೀತಿ ಫೋಟೋಸು ವೀಡಿಯೋಸ್ ಎಲ್ಲ ಮಾಡ್ಕೊಂಡ್ವಿ ಅನ್ನೋದು ಇನ್ನೂ ಮುಂದೆ ಗೊತ್ತಾಗುತ್ತೆ. ಅದಾದ ನಂತರ ಮಧ್ಯಾಹ್ನದ ಊಟಕ್ಕೆ ಬಂದ್ವಿ. ಸೊ ಜಸ್ಟ್ ಲೈಟಾಗಿ ಊಟ ಎಲ್ಲ ತಿಂದ್ಕೊಂಡು ಏನೆಲ್ಲ ಮಾಡಿದರು ಅಂತ ಫುಲ್ಲು ಡೀಟೇಲಾಗಿ ನಾನು ತೋರ್ಸೋಕ್ಕಾಗಿಲ್ಲ, ಜಸ್ಟ್ ಹಾಗೆ ತೋರಿಸಿದ್ದೀನಿ. ಅದಾದ ನಂತರ ಮತ್ತೆ ಇನ್ನೂ ಒಂದು ಪ್ಲೇಸಿಗೆ ಬಂದ್ವಿ. ಸೊ ಯಾಕಂದರೆ ತುಂಬ ಸೆಕೆ ಆಗ್ತಿತ್ತು, ಹಾಗಾಗಿ ಸ್ವಲ್ಪ ಒಳಗಡೆ ನಡ್ಕೊಂಡು ಬಂದರೆ ಇಲ್ಲಿ ಈ ಥರ ಮರಗಳೆಲ್ಲ ಇತ್ತು ಮತ್ತು ನೆರಳಿತ್ತು. ಸರಿ ಅಂತೇಳಿ ಎಲ್ಲರೂ ಸೇರಿ ಒಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡ್ತಾ ಒಬ್ರಿಗೊಬ್ರು ಕಾಲು ಎಳ್ಕೊಳ್ತಾ ಎಲ್ಲರೂ ಎಂಜಾಯ್ ಮಾಡಿದ್ವಿ ಅಂತಲೇ ಹೇಳ್ಬೋದು. ನೋಡಿ, ಎಲ್ಲರೂ ಏನು ಬೆಟ್ಟ ಗುಡ್ಡಕ್ಕೆ ಬಂದುಬಿಟ್ಟಿದ್ದೀವಿ ಅಂದರೆ ಒಬ್ರಿಗೊಬ್ರು ಕಾಲು ಎಳ್ಕೊಳ್ತಾ ಎಂಜಾಯ್ ಮಾಡಿದ್ವಿ ಅಂತಲೇ ಹೇಳ್ಬೋದು. ನಿಜವಾಗ್ಲೂ ಒಂದಷ್ಟು ರೀಲ್ಸು, ಒಂದಷ್ಟು ಫನ್ನಿ ವೀಡಿಯೋಸು ಇದನ್ನೆಲ್ಲ ಮಾಡ್ಕೊಂಡ್ವಿ. ಏನಂದರೆ ರೀಲ್ಸು ಅದು ಇದು ಹಾಕೋದಕ್ಕೆ ಬೇಕಲ್ವಾ, ಹಾಗಾಗಿ ಜಸ್ಟ್ ಮಕ್ಳುಗಳು ಆಡಬೇಕಾದ್ರೆ ನನ್ನ ಕಸಿನ್ಗೆ ಇಲ್ಲೇನೋ ನೆಕ್ಲೆಸ್ ಮೇಲೆ ಬಿತ್ತು. ಸರಿ ಅಂತ ಹೇಳಿಬಿಟ್ಟು ಅದು ಏನಾಯಿತು ಏನೋ ಅಂತ ಡಿಸ್ಕಷನ್ ಮಾಡ್ತಾಯಿದ್ರು ಅಲ್ಲಿ. ಅಂದರೆ ವಾಟರ್ ಬಾಟಲ್ ಏನೋ ಬಂದು ಬಿದ್ದಿದ್ದು ಚಿಕ್ಕದು. ಸೊ ಸದ್ಯಕ್ಕೆ ಏನೂ ಆಗಿಲ್ಲ, ನಮ್ಮ ಪುಣ್ಯ ಚೆನ್ನಾಗೇ ಇತ್ತು. ಅದಾದ ನಂತರ ಇಲ್ಲಿಂದ ಮತ್ತೆ ಹೊರಡೋಣ ಅಂತ ಹೇಳಿಬಿಟ್ಟು ಹೊರಟ್ವಿ. ಏನಕ್ಕೆ ಏನು ಅಂತ ಹೇಳಿದ್ರೆ ಸಂಜೆ ಮೇಲೆ ದೇವ್ರು ತರ್ತಾರಲ್ವ, ಅದಕ್ಕೆ ಸರಿ ಮತ್ತೆ ಫ್ರೆಶ್ ಅಪ್ ಆಗೋಣ ಅಂತ ಹೇಳಿಬಿಟ್ಟು ನಾನು ನನ್ನ ಕಸಿನ್ಸ್ ಎಲ್ಲರೂ ಇಲ್ಲಿ ಹೋಗ್ತಾ ಇದ್ದೀವಿ ಇವಾಗ. ಮತ್ತೆ ಸಿಗೋಣ, ಏನೋ ದೇವ್ರು ತರ್ತಾರಂತೆ, ಆ ಟೈಮಲ್ಲಿ ಸಿಗ್ತೀನಿ. ಓಕೆನಾ? ಬಾಯ್ ಬಾಯ್ ಬಾಯ್. ದಾರಿಯಲ್ಲಿ ಸಂಜೆ ಹೊತ್ತಿನಲ್ಲಿ ರೀಲ್ಸ್ ಅಲ್ಲ, ಜಸ್ಟ್ ಹಾಗೆ ವಿಡಿಯೋ. ನೆಟ್ವರ್ಕ್ ಇಲ್ಲ ಅಂದರೆ ನಿಮ್ಮ ಕಣ್ ತೂತಾಗ್ಬಿಟ್ಟಿರೋದು ಫ್ರೆಂಡ್ಸ್. ಎಲ್ಲ ವೀಡಿಯೋಗಳನ್ನ ಮಾಡಿ ರೀಲ್ಸ್ಗಳನ್ನ ಮಾಡಿ ನೀವು ನೋಡಿ ಕಣ್ ತೂತಾಗೋಗ್ಬಿಟ್ಟಿರ್ತಿತ್ತು. ಬಟ್ ನಿಮ್ಗೆ ಅದೃಷ್ಟ ಏನೋ, ಇಲ್ಲಂತೂ ನೆಟ್ವರ್ಕ್ ಸಿಗ್ತಾ ಇಲ್ಲ. ನಮ್ಮ ದೊಡ್ಡಮ್ಮ ಊರಿಗೆ ಜೊತೆಗೆ ಅಜ್ಜಿನೂ ಕೂಡ ಒಬ್ಬರು ಅವ್ರವ್ರಿಗೆ ಬಂದು ಬಟ್ಟೆದು ಕಾರಲ್ಲಿದೆ, ಬನ್ರಿ ದೇವ್ರು ತರ್ತಾರೆ, ಆಮೇಲೆ ಇದು ಮಾಡ್ಕೊಳ್ಳೋಣ. ಸೊ ಒಂಥರ ಚೆನ್ನಾಗಿತ್ತು. ನೆಕ್ಸ್ಟ್ ಟೈಮ್ ಯಾವಾಗಾದ್ರೂ ನೋಡೋಣ. ಸೊ ಇಲ್ಲಿ ಏನು ನೋಡ್ತಿದ್ದೀರಾ ಅಂದರೆ ಮಧ್ಯಾಹ್ನ ದೇವ್ರ ಥರ ಟೈಮಲ್ಲಿ ಸಂಜೆಗೆ ಊಟ ಬೇಕಲ್ವಾ, ಊರ ಜನಕ್ಕೆಲ್ಲ ಹೇಳಿದರು 2 ಊರಿಗೂ ಊಟ ಮಾಡೋದಕ್ಕೆ. ಸರಿ ಅಂತ ಹೇಳಿ ಮುದ್ದೆನ ಕಟ್ತಾಯಿದ್ರು. ಜಸ್ಟ್ ಹಾಗೆ ಒಂದು ಕ್ಯಾಪ್ಚರ್ ಮಾಡಿಕೊಂಡೆ. ಸೊ ಸಂಜೆ ಟೈಮಲ್ಲಿ ಇವಾಗ ದೇವ್ರ ಥರಕ್ಕೆ ಹೋಗ್ತಿದ್ದಾರೆ ಮುಂದೆ ಎಲ್ಲರೂ. ಸೊ ಹಾಗಾಗಿ ಇವಾಗ ನಾವು ಹೋಗ್ತಾ ಇದ್ದೀವಿ, ಎಲ್ಲ ರೆಡಿ ಆಗಿಬಿಟ್ಟು. ನೋಡಿ ಅಲ್ಲೆಲ್ಲ ಹೋಗ್ತಿದ್ದಾರೆ. ಆಲ್ರೆಡಿ ಸ್ಟಾರ್ಟ್ ಆಗೋಗಿದೆ, ನಮ್ಮದೇ ಸ್ವಲ್ಪ ಲೇಟ್. ಸೊ ಬೇಗ ಹೋಗೋಣ, ಬನ್ನಿ ಓಡ್ಕೊಂಡು ಹೋಗೋಣ. ಸನ್ಸೆಟ್ ಟೈಮಲ್ಲಿ ದೇವ್ರು ತರ್ತಿರೋದು.
ಅತ್ತೆ ಹಂಗೆ ಅವಳು ನಾನಾದ್ರೆ ಜನಗಳ ಮಧ್ಯೆ ಮಾಡೋರ ಮಾಡಿರೋನೆ ಓಹೋ ಶರಣ ಮಾದೇಶ್ವರ ಮುಖಣ್ಣ ಮಾದೇಶ್ವರ ಅಡ್ಡಲಿ ಕಣ್ಣಿಂದ ಕಣ್ಣಲ್ಲಿ ಕಣ್ಣುಗ ಸೊ ಫ್ರೆಂಡ್ಸ್ ನೋಡಿದ್ರೆ ಅಲ್ವಾ ಈ ಒಂದು ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಫುಲ್ಲು ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ ಅಂದರೆ ಸ್ವಲ್ಪ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಸೊ ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಥ್ಯಾಂಕ್ ಯು. ಸಿ ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್ ಬಾಯ್.